ಇಲ್ಲಿ ನಡೆದಿರೋ ಘಟನೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. 2 ಮಕ್ಳಿತ್ತು ಅವ್ರಿಗೆ. ರೀಸೆಂಟ್ ಆಗಿ ಅವರು ಇಲ್ಲಿ ಬಾಡಿಗೆಗೆ ಬಂದಿದ್ದು. ಜನದ ಪರಿಚಯ ಯಾರಿಗೂ ಇರ್ಲಿಲ್ಲ. ಅವರು ಬರೋರು ಹೋಗೋರು ಅಷ್ಟೇನೆ. ಅವ್ರನ್ನ ತುಂಬಾ ಯಾರು ನೋಡಿ ಮಾತಾಡಿರೋ ಅಂತದ್ದೇನಿಲ್ಲ. ಅವ್ರ ಏನೇ ಸಮಸ್ಯೆ ಇದ್ರು ಕೂತ್ಕೊಂಡು ಬಗೆಹರಿಸ್ಕೊಬೇಕಿತ್ತು ಗಂಡ ಹೆಂಡತಿ. ಆದ್ರೆ ಮಕ್ಕಳನ್ನ ಸಾಯೋ ಅಂತದ್ದು ಇರಬಾರ್ದಿತ್ತು. ಆ ಮಕ್ಕಳನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಹಂಗೆ ಇತ್ತು ಕಷ್ಟ ಅಂದಿದ್ರೆ ಬೇರೆ ಊರ್ಗ್ ಹೋಗ್ಬೇಕಿತ್ತು. ಯಾಕಿಂತ ಕೆಲಸ ಮಾಡ್ಕೊಬೇಕಿತ್ತು. ಗಂಡ ಬೇಡ ಅಂದ್ರೆ ಬಿಟ್ಟು ಹೋಗ್ಬೇಕಿತ್ತು. ಬಾಳಿಸ್ಬೇಕಿತ್ತು ಅಷ್ಟೇನೆ. ಇವೆಲ್ಲ ಜಗಳ ಏನೂ ಆಗ್ತಿರ್ಲಿಲ್ಲ ಸರ್. ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಅವ್ರು ಏನ್ ಅಷ್ಟು ಇಲ್ಲಿ ಜನಕ್ ಪರಿಚಯ ಇಲ್ಲ ಬಿಡಿ. ಬರೋರು ಮಕ್ಕಳನ್ನ ಕಸ ಹಾಕಕ್ ಬಂದಾಗ ಎತ್ಕೊಂಬರೋದು, ಆ ಅಮ್ಮ ಅಲ್ಲೇನ ಅಂಗಡಿಗೆ ಹೋಗ್ಬೇಕಾದ್ರೆ ಎತ್ಕೊಂಬರೋದು ಅಷ್ಟೇನೆ. ಮತ್ತೆ ಬಂದು ಒಳಗಡೆ ಸೇರ್ಕೊಂಡ್ರೆ ಈಚೆ ಜನದ ಜೊತೆ ಸಂಪರ್ಕನೇ ಇಲ್ಲ ಆ ಅಮ್ಮಂದು. ಹಂಗಿದ್ದವ್ರು ಅವ್ರ ಅತ್ತೆ ಕೆಲ್ಸಕ್ಕೆ ಹೋಗ್ತಿದ್ರು ಅಂತ ಹೇಳ್ತಾರೆ. ಇಲ್ಲೆಲ್ಲಾನು ಅಷ್ಟು ನಾವು ಒಬ್ಸರ್ವ್ ಮಾಡಿಲ್ಲ. 2 ಮಕ್ಳು, ಹೌದು 2 ಮಕ್ಳು. ಆದ್ರೆ ಆ ಮಕ್ಕಳನ್ನ ಸಾಯಿಸಿ ಆ ಅಮ್ಮ ಸಾಯ ಅಂತದ್ ಏನಿತ್ತು ಅಂತ ಗೊತ್ತಿಲ್ಲ. ಅವನು ಗಂಡ ಆದವನು ಬಾಳ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಇಂಥ ಕೆಲಸ ಯಾಕೆ ಮಾಡ್ಬೇಕು? ನಿನ್ನೆ ಸಂಜೆ ನಾನು 9 ಗಂಟೆ, ರಾತ್ರಿ 9 ಗಂಟೆವರೆಗೂ ನಾನು ಅಂಗಡಿಲೇ ಇದ್ದೆ. ಏನೋ ಅಂತ ಘಟನೆ ಕಾಣಿಸ್ಲಿಲ್ಲ ನಮ್ಗೆ. ರಾತ್ರಿ ಗೊತ್ತಾಗಿದ್ದು, ಹೊಯ್ಸಳ ಬಂದ್ಮೇಲೆನೆ ನಮಗೆ ಗೊತ್ತಾಗಿದ್ದು. ಫೋನ್ ಮಾಡಿ ಹೇಳಿದ್ರು ನಮ್ಗೆ ಅಕ್ಕಪಕ್ಕದವ್ರು ಈ ತರ ಆಗಿದೆ ನಿಮ್ಮ ಅಂಗಡಿ ಮೇಲೆ ಅಂತ. ಸರಿ ಅಷ್ಟೊತ್ನಲ್ಲಿ ಇನ್ನೇನ್ ಬರೋದು, ಬೆಳಗ್ಗೆ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಅಷ್ಟೇ. ನನ್ನ ಹೆಸರು ಲೋಲಾಕ್ಷಿ ಅಂತ.